ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು PG ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಖುಷಿಯಾಗಿದ್ದೀರಾ ಅನ್ಕೊಂತಾ ಇದ್ದೀನಿ. ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು 2 ಪಾರ್ಸಲ್ ಬಂದಿದೆ ನನಗೆ. ಸೊ ನನಗೆ ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ತು. ಈ ಟೂರಿಂಗು ಸಿಕ್ಕಾಪಟ್ಟೆ ಟ್ರಾವೆಲಿಂಗ್ ಮಾಡ್ತಾ ಇರೋರಿಗೆ, ಅದರಲ್ಲೂ 2 ವೀಲರ್ ಟ್ರಾವೆಲ್ ಮಾಡೋರಿಗೆ ಇದು ತುಂಬಾನೇ ಪ್ರಮುಖವಾಗುತ್ತೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಏನು ಎತ್ತ ಅಂತ ನೋಡೋಣ ಬನ್ನಿ. ಸೊ ಇದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಪ್ರಾಡಕ್ಟು. ತುಂಬಾ ದಿವಸದಿಂದ ತರ್ಸ್ಕೊಳ್ಳೋಣ ಅಂತ ಅನ್ಕೊಂತಾ ಇದ್ದೆ. ಸೊ ಅನ್ಕೊಂಡು ಇದು ಆಲ್ರೆಡಿ ಬಂದು 1 ವೀಕ್ ಆಯ್ತು. ಸೊ ಇನ್ನು ಸುಮ್ಮನೆ ಫಸ್ಟ್ ಬಂದ ತಕ್ಷಣ ಅನ್ಬಾಕ್ಸ್ ಮಾಡಿ ಓಪನ್ ಮಾಡಿ ನೋಡಿದ್ದೀನಿ ಆಲ್ರೆಡಿ. ಬನ್ನಿ. ಇದೆ ನೋಡಿ, ಗಾರ್ಡಿಯನ್ ಗೇರ್ಸ್ ಅವ್ರದ್ದು ಟ್ಯಾಂಕ್ ಬ್ಯಾಗ್. ಆಕ್ಚುಲಿ ಇದು ನಮ್ಮ ಬೈಕಲ್ಲಿ ಮುಂದೆ ಟ್ಯಾಂಕ್ ಮೇಲೆ ಇದು ಮೌಂಟ್ ಆಗುತ್ತೆ. ತೋರಿಸ್ತೀನಿ ಹೆಂಗ್ ಮೌಂಟ್ ಆಗುತ್ತೆ ಅಂತ. ಅಂಡ್ ಇನ್ನೊಂದು, ಇದನ್ನು ನಮಗೆ ಸ್ಪಾನ್ಸರ್ ಎಲ್ಲ ಏನು ಬಂದಿಲ್ಲ. ಸೊ ನಾನು ದುಡ್ದಿರೋ ದುಡ್ಡಲ್ಲಿ ತಗೊಂಡಿರೋದು. ಸೊ ನನಗೆ ತುಂಬಾ ಇಂಪಾರ್ಟೆಂಟ್ ವಸ್ತು ಅನ್ನಿಸ್ತು ಇದು. ಸೊ ಅದಕ್ಕೆ ನಿಮ್ಗೂ ತೋರಿಸ್ಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡ್ಕೊಂಬಿಡಿ ಒಂದ್ಸರಿ. ಇಲ್ಲಿ ಗಾರ್ಡಿಯನ್ ಗೇರ್ಸ್ ಅಂತ ಇದೆ. ಸೊ ಇಲ್ಲೂ ಗಾರ್ಡಿಯನ್ ಗೇರ್ಸ್ ಸುತ್ತಮುತ್ತ ಎಲ್ಲಿ ಬೇಕೋ ಅಲ್ಲೆಲ್ಲ ಒಂದು ಪ್ರಮೋಷನ್ ಸ್ಟಿಕರ್ ಅಂಟಿಸ್ಬಿಟ್ಟಿದ್ದಾರೆ. ಫಸ್ಟ್ ಇಂಪ್ರೆಷನ್ ಎಲ್ಲ ಆಕ್ಚುಲಿ ತುಂಬಾ ಬಿಲ್ಡ್ ಕ್ವಾಲಿಟಿ ಸಕ್ಕತ್ತಾಗಿದೆ ಅನ್ನಿಸ್ತಿದೆ. ಸೊ ಏನೇನಿದೆ ಇದರಲ್ಲಿ, ಏನಿದು ಕತೆ, ಏನೇನು ಸ್ಟೋರೇಜ್ ಮಾಡ್ಬೋದು, ಇದ್ರಂಗೆ ಹೆಂಗೆಲ್ಲ ಯೂಸ್ ಮಾಡ್ಬೋದು ಅಂತ ಇನ್ ಡೀಟೇಲ್ ಆಗಿ ಹೋಗೋಣ ಬನ್ನಿ. ಸೊ ನೋಡ್ತಿದ್ರೆ ನೀವು ಇಲ್ಲಿ ಆಲ್ರೆಡಿ ಫ್ರಂಟ್ ಅಲ್ಲಿ ಒಂದು ಜಿಪ್ ಕೊಟ್ಟಿದ್ದಾನೆ. ಸೊ ಇದು ಟ್ರಾನ್ಸ್ಪರೆಂಟ್ ಇದೆ. ಇದರಲ್ಲಿ ನಿಮ್ಮ ಮೊಬೈಲ್ ಇಟ್ಕೊಬಹುದು. ಸೊ ಟ್ರಾವೆಲಿಂಗ್ ಎಲ್ಲಾದ್ರೂ ಮಾಡಬೇಕು ಅಂದ್ರೆ, ಟ್ರಾವೆಲ್ ಮಾಡ್ಬೇಕಾದ್ರೆ ಗೂಗಲ್ ಮ್ಯಾಪ್ಸ್ ಎಲ್ಲ ಆಕ್ಸೆಸ್ ಮಾಡಬೇಕು ಅಂದ್ರೆ ಇಲ್ಲಿ ಮೊಬೈಲ್ ಇಟ್ಕೊಬಹುದು. ಟ್ರಾನ್ಸ್ಪರೆಂಟ್ ಇದೆ. ಇಲ್ಲಿ ನೀವು ಮೊಬೈಲ್ ನ ಟಚ್ ಸ್ಕ್ರೀನ್ಸ್ ಕೂಡ ಯೂಸ್ ಮಾಡಬಹುದು. ಸೊ ಇದೊಂದು ಜಿಪ್ ಆಯ್ತು. ಇದು ಮೇಲ್ ಒಂದು ಜಿಪ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಯು ಕ್ಯಾನ್ ಕೀಪ್ ಯುವರ್ ಪವರ್ ಬ್ಯಾಂಕ್ ಇಲ್ಲಿ ಇಟ್ಬಿಟ್ಟು ಸೊ ಕೇಬಲ್ ನ ಇಲ್ಲಿ ಕನೆಕ್ಟ್ ಮಾಡಬಹುದು. ಇಲ್ಲಿ ಏನ್ ಬೇಕಾದ್ರೂ ಇಟ್ಕೊಬಹುದು. ಒಂದು ನಿಮ್ಮ ಕ್ವಿಕ್ ಆಕ್ಸೆಸ್ಗೆ, ಯಾಕಂದ್ರೆ ಟ್ಯಾಂಕ್ ಮುಂದೆ ಹಿಂಗೆ ಇರುತ್ತಲ್ಲ, ನಿಮ್ ಎದುರುಗಡೆನೆ ಇರುತ್ತೆ ಈ ಬ್ಯಾಗು. ಸೊ ನೀವು ಇಲ್ಲಿ ನಿಮ್ಮ ವ್ಯಾಲೆಟ್ ಇರ್ಬೋದು, ಪರ್ಸ್ ಇರ್ಬೋದು, ಕ್ಯಾಶ್ ಇರ್ಬೋದು, ಏನ್ ಬೇಕಾದ್ರೂ ಇಟ್ಕೊಬಹುದು. ಸೊ ಹಂಗ್ ನೋಡಿದ್ರೆ ಸೈಡ್ ಅಲ್ಲಿ 2 ದೊಡ್ಡ ಕಂಪಾರ್ಟ್ಮೆಂಟ್ ಇದೆ. ಆಕ್ಚುಲಿ ನೋಡಿ, ಇಲ್ಲಿ ಆಕ್ಚುಲಿ ನಾನು ಗ್ಲೌಸ್ ಇಟ್ಕೊಳ್ಳೋಣ ಅನ್ಕೊಂಡಿದೀನಿ. ಅಂದ್ರೆ ಟ್ರಾವೆಲಿಂಗ್ ಅಲ್ಲ, ಎಲ್ಲಾದ್ರೂ ನಿಲ್ಸಿ ಅಲ್ಲೇ ಲೋಕಲ್ ಅಲ್ಲಿ ಎಲ್ಲಾದ್ರೂ ಸೈಟ್ ಸೀಯಿಂಗ್ ಹೋಗ್ಬೇಕು ಅಂದ್ರೆ ಇಲ್ಲಿ ನಮ್ಮ ಗ್ಲೌಸ್ ಇಟ್ಕೊಬಹುದು. ಸೊ ಟ್ರಾವೆಲಿಂಗ್ ಅಲ್ಲೂ ನಿಮ್ದು ಏನಿದೆ, ಫಾರ್ ಎಕ್ಸಾಂಪಲ್ ನಮ್ಮ ಚೈನ್ ಲೂಬ್ರಿಕೆಂಟ್ಸ್, ಚೈನ್ ಸ್ಪ್ರೇ, ಚೈನ್ ಕ್ಲೀನರ್ ಅದೆಲ್ಲ ಇಡ್ಬೋದು. ಅಷ್ಟು ದೊಡ್ಡದಿದೆ ಸ್ಪೇಸ್ ಆಕ್ಚುಲಿ. ಈ ಸೈಡ್ ಒಂದಿದೆ ಅಂಡ್ ಆಪೋಸಿಟ್ ಬಂದ್ರೆ ಇಲ್ಲೂ ಒಂದು ಸೇಮ್ ಪಾಕೆಟ್ ಇದೆ. ಸೊ ಇಲ್ಲೂ ನೀವೇನ್ ಬೇಕಾದ್ರೂ ಸ್ಟೋರ್ ಮಾಡ್ಬೋದು. ಚಾರ್ಜರ್ ಇರ್ಬೋದು, ನಿಮ್ಮ ಏನೋ ಗೋಪ್ರೋ ಇಲ್ಲ ಕ್ಯಾಮ್ರಾ ಆಕ್ಸೆಸರೀಸ್, ಚಾರ್ಜರ್ಸ್, ಮೊಬೈಲ್ ಚಾರ್ಜರ್ಸ್, ಪವರ್ ಬ್ಯಾಂಕ್ಸ್ ಅಡಿಷನಲ್ ಇರ್ಬೋದು, ಅದನ್ನೆಲ್ಲ ಇಟ್ಕೊಬಹುದು. ಸೊ ಇದೆರಡು ಔಟ್ ಸೈಡ್ ಆಯ್ತು ಅಂದ್ರೆ ಈಗ ಮೈನ್ ಕಂಪಾರ್ಟ್ಮೆಂಟ್ ಹೋಗೋಣ ಬನ್ನಿ. ಮೈನ್ ಕಂಪಾರ್ಟ್ಮೆಂಟ್ ಜಿಪ್ ಈ ತರ ಇದೆ ನಮಗೆ, ಇಲ್ಲಿದೆ. ಸೊ ಇದು ಓಪನ್ ಮಾಡಿದ್ರೆ ಇದು ಒಳಗಡೆ ನಿಮ್ಗೆ ಇದು ಬೈಕ್ ಅಲ್ಲಿ ಮೌಂಟ್ ಆಗುತ್ತೆ. ಬೈಕ್ ಮೌಂಟ್ ಮಾಡ್ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ ಅಂತ. ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಥಿಂಗ್, ರೈನ್ ಲೇಯರ್ ಕೊಟ್ಟಿದ್ದಾನೆ. ರೈನ್ ಲೇಯರ್ ಅಂತೂ ಇದ್ರಲ್ಲೂ ಮೇಲೆ ದೊಡ್ಡದಾಗೆ ಗಾರ್ಡಿಯನ್ ಗೇರ್ಸ್ ಅಂತ ಪ್ರಿಂಟ್ ಮಾಡ್ಬಿಟ್ಟಿದ್ದಾನೆ. ಬಟ್ ಹೆವಿ ತಿಕ್ ಆಗಿರೋದು, ಸಖತ್ತಾಗಿದೆ. ನೋಡಿ, ಇಲ್ಲಿ ನಿಮ್ಗೆ ವೆಲ್ಕ್ರೋ ಸ್ಟ್ರಾಪ್ ಕೊಟ್ಟಿದ್ದಾನೆ. ಸೊ ಬ್ಯಾಗ್ ಮೇಲೆ ಹಾಕ್ಬಿಟ್ಟು ಹಿಂಗ್ ಅಂಟಿಸ್ಬಿಟ್ರೆ ಮುಗೀತು. ಫುಲ್ ಎಂತ ಚಂಡಮಾರುತ ಬಂದ್ರು ನೆನೆಯಲ್ಲ. ಇದನ್ನ ತೋರಿಸ್ತೀನಿ ಗಾಡಿಯಲ್ಲಿ ಮೌಂಟ್ ಮಾಡ್ಬೇಕಾದ್ರೆ. ಸೊ ಸೂಪರ್ ಸ್ಪೇಸ್ ನೋಡಿ ಎಷ್ಟಿದೆ ನೋಡ್ಬೋದು. ಆಕ್ಚುಲಿ ಇದು 28 ಲೀಟರ್ಸ್ ಬ್ಯಾಗ್. ನೀವು ಏನ್ ಬ್ಯಾಕ್ ಪ್ಯಾಕ್ ಅಲ್ಲಿ 28 ಲೀಟರ್ಸ್ 16 ಲೀಟರ್ಸ್ ಅಂತ ಬರುತ್ತಲ್ಲ, ಸೊ ಇದು 28 ಲೀಟರ್ಸ್ ಬ್ಯಾಗ್ ನೋಡಿ. ಇಲ್ಲಿ ನಿಮ್ಗೆ ಸ್ಟೋರೇಜ್, ಮೈನ್ ಸ್ಟೋರೇಜ್ ಕಂಪಾರ್ಟ್ಮೆಂಟ್ ಇದು. ಸೊ ಒಳಗಡೆನು ವೈಬ್ರೆಂಟ್ ಆಗಿ ಆರೆಂಜ್ ಕಲರ್ ಇದ್ರಲ್ಲಿ ಕೊಟ್ಟಿದ್ದಾನೆ. ಸೊ ಇದು ಏನಕ್ಕಪ್ಪ ಇಲ್ಲಿ ಆರೆಂಜ್ ಕಲರ್, ಡಾರ್ಕ್ ಕಲರ್ಸ್ ಕೊಡ್ತಾರೆ ಅಂದ್ರೆ, ಸೊ ನೀವು ಏನಾದ್ರು ಪ್ಯಾಕೇಜ್ ನ ಅನ್ಬಾಕ್ಸ್ ಮಾಡ್ಬೇಕಂದ್ರೆ, ನೀವು ಎಲ್ಲಾದ್ರೂ ಟೂರಿಂಗ್ ಮುಗಿಸ್ಕೊಂಡು ಬರ್ಬೋದು, ಎಲ್ಲದನ್ನು ಆಚೆ ತೆಗಿಬೇಕಾದ್ರೆ ಇಲ್ಲಿ ಏನಾದ್ರು ಕೀಸ್ ಇರ್ಬೋದು, ಕಾಯಿನ್ಸ್ ಇರ್ಬೋದು, ಏನಾದ್ರು ಉಳ್ಕೊಂಡ್ ಬಿಟ್ಟಿದ್ರೆ ಸೊ ಎಕ್ಸ್ಟ್ರಾ ಏನಿರುತ್ತೆ ಅದೆಲ್ಲ ಎದ್ದು ಕಾಣಿಸ್ಲಿ ಅಂತ ಸ್ವಲ್ಪ ಡಾರ್ಕ್ ಆಗಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಸೈಡ್ ಅಲ್ಲಿ ಆ ಸೈಡ್ ಈ ಸೈಡು ಮೆಶ್ ಪಾಕೆಟ್ಸ್ ಕೊಟ್ಟಿದ್ದಾನೆ. ಸೊ ಹಂಗೆ ಬಂದ್ರೆ ಇಲ್ಲಿ ಪಾಕೆಟ್ಸ್ 2 ಚಿಕ್ಕ ಕೊಟ್ಟಿದ್ದಾನೆ. ಸೊ ಕೀಸ್ ಅಡಿಷನಲ್ ಎಕ್ಸ್ಟ್ರಾ ಕೀಸ್ ಇತ್ತು ಅಂದ್ರೂ ಇಲ್ಲಿ ಇಟ್ಕೊಬಹುದು. ಸೊ ಇಲ್ಲೊಂದು ಮೆಶ್ದು ಕೊಟ್ಟಿದ್ದಾನೆ, ಮೆಶ್ದು ಒಂದು ಪ್ಯಾಕೆಟ್ ಕೊಟ್ಟಿದ್ದಾನೆ. ಇಲ್ಲಿ ಯು ಕ್ಯಾನ್ ಕೀಪ್ ಯುವರ್ ಡಾಕ್ಯುಮೆಂಟ್ಸ್. ಆಕ್ಚುಲಿ ಇದು ನಂದೇನೋ ಒಂದು ಅಡಿಷನಲ್ ಇತ್ತು ಟ್ಯಾಗ್, ಅದನ್ನ ಇಟ್ಟಿದ್ದೀನಿ.
ಸೊ ಇಲ್ಲಿಂದು ಡಾಕ್ಯುಮೆಂಟ್ಸ್ ಇರ್ಬೋದು, ಕ್ಯಾಶ್ ಇರ್ಬೋದು, ವ್ಯಾಲೆಟ್ಸ್ ಕೂಡ ಇಟ್ಕೊಬೋದು. ಬೈಕ್ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳೋಕೆ ಒಂದು ಸೇಫ್ಟಿ ಜಾಗ ಅನ್ಸುತ್ತೆ. ಸೊ ಇದಿಷ್ಟು ಮೇನ್ ಕಂಪಾರ್ಟ್ಮೆಂಟ್ ಆಯ್ತು. ಸೊ ಇಲ್ಲಿ ನಿಮ್ಗೊಂದು ಹ್ಯಾಂಡಲ್ ಕೊಟ್ಟಿದ್ದಾನೆ. ಸೊ ಮೇನ್ ಕಂಪಾರ್ಟ್ಮೆಂಟ್ ಇಷ್ಟೇ ಅಲ್ಲ, ಇಲ್ಲಿ ಏನು ಇಷ್ಟೇ ಸ್ಪೇಸ್ ಐತಲ್ಲ ಗುರು, 28 ಲೀಟ್ರು ಅಂತಂದ್ರೆ ಅಲ್ಲ. ನಿಮ್ಗೆ ಬನ್ನಿ ತೋರಿಸ್ತೀನಿ. ಕ್ಲೋಸ್ ಮಾಡಿ, ಇಲ್ಲೊಂದು ಅಡಿಷನಲ್ ಜಿಪ್ ಇದೆ ಎಕ್ಸ್ಟ್ರಾ. ಸೊ ಈ ಜಿಪ್ನ ಓಪನ್ ಮಾಡಿದ್ರೆ ಸೊ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇವಾಗ ಇದು ಕಂಪ್ಲೀಟ್ 28 ಲೀಟರ್ಸ್. ಸೊ ಇದ್ರದ್ದು ಇನ್ನೊಂದು ಒಂದು ಒಳ್ಳೆ ಫೀಚರ್ ಏನಂತಂದ್ರೆ, ಇಲ್ಲಿ ನೋಡ್ಬೋದು ನಿಮ್ಗೆ ಇಲ್ಲೊಂದು ಪಾಕೆಟ್ ಕೊಟ್ಟಿದ್ದಾನೆ. ಸೊ ಇಲ್ಲಿ ಒಳಗಡೆ 2 ಸ್ಟ್ರಾಪ್ಸ್ ಇದೆ. ಈ ಸ್ಟ್ರಾಪ್ಸ್ ಏನಪ್ಪ ಸೀನು ಅಂತ ಅಂದ್ರೆ, ಇಲ್ಲಿದೆ ನೋಡಿ ನಿಮ್ಗೆ 2 ಬಕಲ್ಸ್ ಇದೆ. ಈ ಎಕ್ಸ್ಟ್ರಾ ಬಕಲ್ ಕೂಡ ಕೊಟ್ಬಿಟ್ಟಿದ್ದಾನೆ. ಆಲ್ರೆಡಿ ಇಲ್ಲಿ ನಮ್ಮ ಟ್ಯಾಂಕ್ ಮೌಂಟ್ ಮಾಡಕ್ಕೆ ಅಂತ ಇಲ್ಲಿ ಬಕಲ್ ಕೊಟ್ಟಿದ್ದಾನಲ್ಲ, ಆ ಬಕಲ್ಗೆ ಇದನ್ನ ಈ ಕ್ಲಿಪ್ನ ಕ್ಲಿಪ್ ಆನ್ ಮಾಡಿದ್ರೆ ಸೊ ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ಬ್ಯಾಕ್ ಪ್ಯಾಕ್ ತರನು ಯೂಸ್ ಮಾಡ್ಬೋದು. ಈ ಕ್ಲಿಪ್ಸ್ ಏನಿದೆ, ಈ 4 ಕ್ಲಿಪ್ಸ್ ನಮ್ಮ ಟ್ಯಾಂಕ್ ಬ್ಯಾಗ್ ಇಲ್ಲಿ ಇದೆಯಲ್ಲ, ಇದನ್ನ ಆಮೇಲೆ ತೋರಿಸ್ತೀನಿ ಅಂತ ಹೇಳಿದ್ರೆ ಈಗ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ. ಸೊ ಇದು ಬಂದು ನಿಮಗೆ ಟ್ಯಾಂಕ್ಗೆ ಪರ್ಮನೆಂಟ್ ಸ್ಟ್ರಾಪ್ ಆಗಿ ಹೋಗುತ್ತೆ. ಎಕ್ಸ್ಟ್ರಾ ಕ್ಲಿಪ್ಸ್ ಇದೆಯಲ್ಲ, ಸೊ ಇಲ್ಲಿರೋ ಕ್ಲಿಪ್ಸ್ಗೆ ಇದನ್ನ ಕ್ಲಿಪ್ ಮಾಡೋದು. ಸೊ ಇದೆರಡನ್ನು ಜಾಯಿನ್ ಮಾಡಿ ಬಿಟ್ಬಿಟ್ಟು ಟೈಟ್ ಮಾಡಿಬಿಟ್ರೆ ಸೊ ಎಲ್ಲೂ ನಿಮಗೆ ಶೇಕಿಂಗ್ ಇರ್ಬೋದು, ಗಾಡಿ ಬ್ಯಾಗ್ ಅಳ್ಳಾಡೋದು, ಬೀಳೋದು ಅವೆಲ್ಲ ಸೀನೇ ಇರಲ್ಲ. ಸೊ ಇದನ್ನ ಮೌಂಟ್ ಮಾಡ್ತಾ ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ನಿಮಗೆ ಟ್ಯಾಂಕ್ ಬ್ಯಾಗು ಅದು ಯೂಸಸ್ ಎಲ್ಲ ನಿಮ್ಗೆ ತೋರಿಸಿದ್ದೀನಿ. ಸೊ ಇನ್ಸ್ಟಾಲೇಷನ್ ಮಾಡೋಣ ಅಂತ ಬಂದಿದ್ದೀವಿ. ಫಸ್ಟು ಈ ಸ್ಟ್ರ್ಯಾಪ್ನ ಇದೇನಿದೆ, ಈ ಸ್ಟ್ರ್ಯಾಪ್ನ ಗಾಡಿಗೆ ಮೌಂಟ್ ಮಾಡಬೇಕು. ಈ ಸಾಫ್ಟ್ ಲೆದರ್ ಫಿನಿಶಿಂಗ್ ಏನಿದೆ, ಸೊ ಲೆದರ್ ಟಚ್ ಫಿನಿಶ್ ತರ ಇದು ಟ್ಯಾಂಕ್ ಮೇಲೆ ಹೋಗ್ಬೇಕು. ಯಾಕಂದ್ರೆ ಬಾಡಿ ಸ್ಕ್ರಾಚಸ್ ಏನು ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ತರ ಕೊಟ್ಟಿದ್ದಾರೆ. ಸೊ ನಮ್ಗಿಲ್ಲಿ ಈ ಸೈಡ್ ಸ್ಟ್ರಾಪ್ನ ಈ ಕಡೆ ಗಾಡಿ ಮುಂದೆ ಹಾಕಿ, ಸೊ ಇದು ನಮಗೆ ಫ್ಯೂಯಲ್ ಟ್ಯಾಂಕ್ ನ ಬೇಕಾದ್ರೆ ಆಕ್ಸೆಸ್ ಮಾಡ್ಲಿಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಹಂಗಾಗಿ ಇದನ್ನ ಇದು ಇಲ್ಲಿ ಫಿಕ್ಸ್ ಆಗುತ್ತೆ. ಇದು ಹೆಂಗ್ ಫಿಕ್ಸ್ ಆಗುತ್ತೆ ಅಂದ್ರೆ, ಈ ಕಡೆ ಇದನ್ನ ಲಾಕ್ ಮಾಡಬೇಕು. ಸೊ ನಿಮಗೆ ಎಷ್ಟು ಸೈಜ್ ಬೇಕು, ಈ ಟ್ಯಾಂಕ್ ಕ್ಯಾಪ್ ಓಪನ್ ಮಾಡಕ್ಕೆ ಎಷ್ಟು ಜಾಗ ಬೇಕು ಅಷ್ಟು ನೋಡ್ಕೊಂಡು ಅಷ್ಟು ಟೈಟ್ ಮಾಡ್ಕೊಬೇಕು. ಈ ಟೈಟ್ ಮಾಡಿ ಇದನ್ನ ಈ ಸ್ಟ್ರಾಪ್ ಬಿಟ್ರೆ, ಇನ್ನು ಈ ಸೈಡು 2 ಸ್ಟ್ರಾಪ್ ಕೊಟ್ಟಿದ್ದಾನೆ. ಈ ಸ್ಟ್ರಾಪ್ ತಕ್ಕೊಂಡು ಇದು ಇಲ್ಲಿ ಈ ತರ ನಿಮ್ಗೆ ಒಂದ್ ಸೈಡ್ ಆಪೋಸಿಟ್ ಸೈಡು ಈ ತರ ಒಂದು ಬಕಲ್ ತರ ಕೊಟ್ಟಿದ್ದಾನೆ. ಸೊ ಇದೆಲ್ಲ ಹೋಗುತ್ತೆ ಅಂತ ಅಂದ್ರೆ, ನಿಮ್ಗೆ ಈ ಗಾಡಿದು ಈ ಪಾರ್ಟ್ ಇರುತ್ತಲ್ಲ, ಈ ಪಾರ್ಟಲ್ಲಿ ಇದನ್ನ ಲಾಕ್ ಮಾಡಿ. ಸೊ ಒಂದ್ ಸೆಕೆಂಡ್, ಲಾಕ್ ಮಾಡೋಕ್ಕೂ ಮೊದಲು ಇಲ್ಲೊಂದು ಎಲಾಸ್ಟಿಕ್ ಟೇಪ್ ಕೊಟ್ಟಿದ್ದಾನೆ, ಅದೇನಕ್ಕೆ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಈ ಗಾಡಿನಲ್ಲಿ ಈ ಪಾರ್ಟಿಗೆ ಇದನ್ನ ಲಾಕ್ ಮಾಡಿ, ಸೊ ಇದು ಲಾಕ್ ಮಾಡಿ ಸೊ ಇದು ಈ ಸ್ಟ್ರಾಪ್ ರೆಡಿ. ಇದು ನಿಮಗೆ ಎಷ್ಟು ಲೆಂತ್ ಬೇಕು ಅಷ್ಟು ಟೈಟ್ ಮಾಡ್ಕೊಂಡು, ಸೇಮ್ ಆಪೋಸಿಟ್ ಈ ಸೈಡು ಹಾಗೆ. ಸೊ ಇದು ನಿಮಗೆ ಟ್ಯಾಂಕ್ ಬ್ಯಾಗ್ದು ಬೇಸ್ ರೆಡಿ. ಸೊ ಈ ಬ್ಯಾಗ್ನ ನಾನು ಅವಾಗಲೇ ತೋರಿಸಿರೋ ಹಾಗೆ ಇಲ್ಲಿ ನಿಮಗೆ 4 ಸೈಡು 4 ಬಕಲ್ ಏನಿದೆ, ಆ ಬಕಲ್ನ ಈ ಥರ ಟ್ಯಾಂಕ್ ಮೇಲೆ ಇಟ್ಬಿಟ್ಟು ಪ್ಲೇಸ್ ಮಾಡಿ, ಸೊ 4 ಮೂಲೆನಲ್ಲೂ ಲಾಕ್ ಮಾಡಿ. ಇಲ್ಲೂ ಸ್ಟ್ರಾಪ್ಸ್ ಎಕ್ಸ್ಟ್ರಾ ಇದೆ. ಸೊ ಇದನ್ನು ನೀವು ಟೈಟ್ ಮಾಡ್ಕೊಂಡ್ಬಿಟ್ರೆ ಸೊ 4 ಮೂಲೆಯಲ್ಲೂ ಬಕಲ್ಸಲ್ಲೂ ಸ್ಟ್ರಾಪ್ಸ್ ಇರೋದ್ರಿಂದ ಎಳೆದು ಟೈಟ್ ಮಾಡಿಬಿಟ್ಬಿಟ್ರೆ ಸೊ ನಿಮ್ಗೆ ಯಾವುದೇ ಕಾರಣಕ್ಕೂ ಬ್ಯಾಗು ಬೀಳೋ ಅಂತ ಭಯ ಅಂತೂ ಇಲ್ಲ. ಸೊ ಕಂಪ್ಲೀಟ್ಲಿ ಫಿಟ್ ಇದು ಈ ತರ. ಸೊ ನಿಮಗೆ ಫ್ಯೂಯಲ್ ಎಲ್ಲಾದ್ರೂ ಸ್ಟೇಷನ್ ಹಾಕ್ಬೇಕು ಅಂದ್ರೆ ಬ್ಯಾಗ್ ಎಲ್ಲ ಬಿಚ್ಚೋ ಅವಶ್ಯಕತೆ ಇಲ್ಲ. ಇಲ್ಲಿ 2 ಬಕಲ್ಸ್ ಏನಿದೆ, 2 ಬಕಲ್ಸ್ ಎತ್ಬಿಟ್ಟು ಹಿಂಗೆ ಎತ್ಕೊಂಡ್ರೆ ಸೊ ನಿಮ್ಗೆ ಡೈರೆಕ್ಟ್ ಫ್ಯೂಯಲ್ ಕ್ಯಾಪ್ ಆಕ್ಸೆಸ್ ಇಲ್ಲಿ ಸಿಕ್ಬಿಡುತ್ತೆ. ಸೊ ಫಿಡ್ ಲೇಯರ್ ಹೇಗೆ ಯೂಸ್ ಮಾಡೋದು ಅಂತ ಅದನ್ನು ತೋರಿಸ್ಬಿಡ್ತೀನಿ. ಸೊ ರೈನ್ ಲೇಯರು ನಾನು ಇಲ್ಲೊಂದು ಲಾಸ್ಟ್ ಒಂದು ಜಿಪ್ ಇತ್ತಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ನಿಮಗೆ ಸಖತ್ ವೈಬ್ರೆಂಟ್ ಆಗಿ ನಿಯೋನ್ ಕಲರಲ್ಲಿ ಕೊಟ್ಟಿದ್ದಾನೆ. ಸೊ ಒಂದು ವೆಲ್ಕ್ರೋ ಸ್ಟ್ರಾಪ್ ಕೂಡ ಇದೆ ಇದರಲ್ಲಿ. ಸೊ
ಸೊ ಕಂಪ್ಲೀಟ್ ಈ ಥರ ಇದರಲ್ಲಿ ಇದು ಹಾಕ್ಬಿಟ್ಟು ಕೆಳಗಡೆ ನಾವು ಸ್ಟ್ರಾಪ್ಸ್ ಲಾಕ್ ಮಾಡಿಬಿಟ್ರೆ ಸೊ ಇದು ಕೂಡ ಎಲ್ಲೂ ಶೇಕ್ ಆಗಲ್ಲ, ಅಲ್ಲಾಡಲ್ಲ, ವಾಬ್ಲಿಂಗ್ ಇರಲ್ಲ, ಏನೂ ಇರಲ್ಲ. ಸೊ ನಿಮಗೆ ಡಸ್ಟ್ ಪ್ರೂಫು ಮತ್ತು ರೈನ್ ಪ್ರೂಫು ಎಲ್ಲ ಆಗೋಯ್ತು. ಸೊ ಇದಿಷ್ಟು ನಮ್ಮ ಗಾರ್ಡಿಯನ್ ಗೇರ್ಸ್ ಅವರ 28 ಲೀಟರ್ಸು ಟ್ಯಾಂಕ್ ಬ್ಯಾಗು. ಸೊ ಈ ವಿಡಿಯೋ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ಲು, ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರಿಗೂ ತೋರಿಸಿ. ಬಾಯ್ ಬಾಯ್.